ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್, ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಂದಿನಂತೆ ಇವತ್ತು ಕೂಡ ನಾವು ನಿಫ್ಟಿ, ಸೆನ್ಸೆಕ್ಸ್ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡ್ತಾ ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ ಗೋಲ್ಡ್ಸ್ಮನ್ ಸ್ಯಾಚ್ ಹೇಳ್ದಂಗೆ ನಿಫ್ಟಿ ಆಲ್ ಟೈಮ್ ಹೈನ ಬ್ರೇಕೌಟ್ ಮಾಡಿ ಈ ಇಯರ್ನ ಕೊನೆ ಡಿಸೆಂಬರ್ಗೆ 29,000 ಆಗುತ್ತೆ, ಮಾರ್ಕೆಟು ಮೇಲೋಗುತ್ತೆ ಅಂತ ಹೇಳಿದ್ರು. ಸೊ ಅದರದ ಮೊದಲನೇ ಮುನ್ಸೂಚನೆ ತೋರಿಸಿದೆ ಅಂತ ನಾನು ಅನ್ಕೋತೀನಿ. ಸೊ ಹಾಗೇ ಮಾರ್ಕೆಟ್ ಬಿಹೇವ್ ಮಾಡ್ತಿದೆ. ಸೊ ಅದನ್ನೆಲ್ಲ ಈಗ ಆಲ್ ಟೈಮ್ ಐ ಬ್ರೇಕೌಟ್ ಆಗಿದೆ. ನಮ್ಮ ಟ್ರೇಡ್ ಸೆಟಪ್ ಹೆಂಗಿರಬೇಕು, ನಮ್ಮ ಟ್ರೇಡ್ನ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಪ್ಯೂರ್ಲಿ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಆಗಿರುತ್ತೆ. ಇಲ್ಲಿ ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಇಲ್ಲ. ಸೊ ನೀವು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಮಾಡ್ತೀನಿ ಅಂದರೆ ನಿಮ್ಮ ಸೆಬಿ ರಿಜಿಸ್ಟರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರೇನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ನಂದು ಇದ್ಯಾವುದು ಪ್ಯೂರ್ಲಿ ಎಜುಕೇಷ್ನಲ್ ಆಗಿದೆ, ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ಬಿಡಿ, ನಿಮ್ಗೆ ಯಾರಿಗಾದ್ರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋದಿದ್ರೆ ಜಾಯ್ನ್ ಆಗಿ. ಸೊ ನಿಮಗೇನೇ ಬೇಕು ಅಂದರೆ ಅಲ್ಲಿ ಕೇಳಿ, ನಾನು ನಿಮಗೆ ವಿಡಿಯೋ ಮಾಡಿಕೊಡ್ತಾ ಹೋಗ್ತೀನಿ. ನಿಫ್ಟಿ 50 ಚಾರ್ಟ್ ನೋಡ್ತಾ ಇದ್ದೀರಿ, ಆಲ್ ಟೈಮ್ ಹೈ ಬ್ರೇಕೌಟ್. ಮತ್ತು ಅದೇ ರೀತಿ ನಮ್ಮ ಬ್ಯಾಂಕ್ ನಿಫ್ಟಿ ಸುಧಾ ಆಲ್ ಟೈಮ್ ಹೈ ಬ್ರೇಕೌಟ್ ಕೊಟ್ಬಿಟ್ಟಿದೆ. ಸೊ ಈ ಆಲ್ ಟೈಮ್ ಹೈ ಬ್ರೇಕೌಟು ಎರಡೂ ಕೊಟ್ಟಿದ್ದೇವೆ. ಸೊ ನೆಕ್ಸ್ಟು ಏನು ಪ್ಲ್ಯಾನು, ಯಾವ ರೀತಿ ಸಪೋರ್ಟು ರೆಸಿಸ್ಟೆನ್ಸ್ ಹಾಕೋಬೇಕು, ಸೊ ನೆಕ್ಸ್ಟು ಟಾರ್ಗೆಟ್ ಏನು. ಸೊ ಆಗಲೇ ನಮ್ಮ ವಾರೆನ್ ಬಫೆಟ್ ಹೇಳ್ದಂಗೆ ನಮ್ಮ ಮಾರ್ಕೆಟು 2026 ಅಲ್ಲ, ವಾರೆನ್ ಬಫೆಟ್ ಅಲ್ಲ, ಸಾರಿ, ಗೋಲ್ಡ್ಸ್ಮನ್ ಸ್ಯಾಚ್ ಹೇಳ್ದಂಗೆ ಈ ವರ್ಷದ ಎಂಡಿಗೆ 30,000 29,000 ಕಂಪ್ಲೀಟ್ ಮಾಡುತ್ತೆ ನಿಫ್ಟಿ ಅಂತ ಹೇಳೋರೆ. ಸೊ ಅದನ್ನು ಪ್ರೂವ್ ಮಾಡಿ ತೋರಿಸುತ್ತಾ ಏನು, ನಾಳೆ ನಮ್ಮ ಟ್ರೇಡ್ ಸೆಟಪ್ ಏನು, ನಾವು ಟ್ರೇಡ್ ಸೆಟಪ್ನ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಅದಕ್ಕೆಲ್ಲ ಕಂಪ್ಲೀಟಾಗಿ ನಾನಿಲ್ಲಿ ನಿಮಗೆ ಸಪೋರ್ಟು ರೆಸಿಸ್ಟೆನ್ಸ್ನ ಹಾಕ್ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ಇದು ಪ್ಯೂರ್ಲಿ ಎಜುಕೇಷ್ನಲ್ ಆಗಿರುತ್ತೆ. ಸೊ ಇವಾಗ ಏನಪ್ಪ ಅಂದರೆ, ನಾಳೆ ಎಲ್ರಿಗೂ ಒಂದು ಮಾರ್ಕೆಟ್ ಭಯ ಇದೆ, ಮಾರ್ಕೆಟಲ್ಲಿ ಕ್ರ್ಯಾಶ್ ಆಗುತ್ತೆ, ಏನಾಗುತ್ತೆ, ಎಂತಾಗುತ್ತೆ ಅಂತ. ಸೊ ಏನಕ್ಕಪ್ಪ ಅಂದರೆ, ಮೇಯ್ನ್ ರೀಸನ್ನು US ವೆನಿಜುಲಾ ಮೇಲೆ ವಾರ್ನ ಮಾಡ್ತಿದೆ. ಸೊ ಏನಕ್ಕಪ್ಪ ಅಂದರೆ, ಅಲ್ಲಿ ಕ್ರೂಡ್ ಆಯಿಲು ಕಂಪ್ಲೀಟಾಗಿ ವೆನಿಜುಲಾದಲ್ಲಿ ಜಾಸ್ತಿ ಇದೆ. ಸೊ ಈ ಜಾಸ್ತಿ ಇರೋದ್ರಿಂದ US ಹೇಳ್ದಂಗೆ ವೆನಿಜುಲಾ ಕೇಳ್ತಿಲ್ಲ ಅಲ್ಲಿನ ಪ್ರೆಸಿಡೆಂಟು. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ವಾರ್ನ ಮಾಡ್ತೀನಿ ಅಂತ ಹೇಳ್ಕೊಂಬಂದು ಇವತ್ತು ನಿನ್ನೆ ವಾರ್ಗೆ ಸ್ಟಾರ್ಟ್ ಮಾಡಿ ವಾರ್ನ ನಡೆಸೇ. ಸೊ ಅಲ್ಲಿನ ಪ್ರೆಸಿಡೆಂಟ್ನ ಇವರು ಅಪಹರಿಸ್ಕೊಂಡು ಬಂದಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಫಿಷಿಯಲಿ ಸುಧಾ ಆ ಫೋಟೋನ ರಿಲೀಸು ಸುಧಾ ಮಾಡಿದ್ದಾರೆ. ಸೊ ಹಿಂಗೆ ಮಾಡಿರೋದ್ರಿಂದ ನಮ್ಮ ಮಾರ್ಕೆಟ್ಗೆ ಎಫೆಕ್ಟ್ ಆಗುತ್ತಾ ಸರ್ ಅಂತ ನೀವು ಕೇಳ್ಬೋದು. ನನ್ನ ಒಂದು ಮಾರ್ಕೆಟ್ ವ್ಯೂ ಪ್ರಕಾರ ಎಫೆಕ್ಟ್ ಆಗೋದು ಓನ್ಲಿ ಫಾರ್ ಯಾವುದು ವೆನಿಜುಲಾ ಹತ್ರ ಒಂದು ಟ್ರೇಡಿಂಗ್ ಡೀಲ್ನ ಚೆನ್ನಾಗಿ ಇಟ್ಕೊಂಡಿದೆ, ಯಾರೆಲ್ಲ ಬೈ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಚೈನಾ ಮೋರ್ ಇಟ್ಕೊಂಡಿದೆ, ಅವ್ರಿಗೆ ಮಾತ್ರ, ಚೈನಾ ಮಾರ್ಕೆಟಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಥರ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗಲ್ಲ ಅನ್ನೋದು ನನ್ನ ಒಂದು ಭಾವನೆ. ಇಂಪ್ಯಾಕ್ಟ್ ಆದರೂ ಒಂದು ಸಣ್ಣ ಮಟ್ಟದಲ್ಲಿ, ಅಷ್ಟೆಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗಲ್ಲ. ಸೊ ಡೋಂಟ್ ವರಿ. ಇವಾಗ ನೋಡಿ, ಇದು ನಮ್ಮ ನಿಫ್ಟಿ 50 ಚಾರ್ಟು. ನಿಮ್ಗೆ ಯಾರಿಗೆಲ್ಲ ಬೇಕು ನಾನು ಜೋನ್ಗಳನ್ನ ಕೊಟ್ಟಿದ್ದೀನಿ, ಕ್ಲಿಯರ್ ಕಟ್ ಜೋನು. ನಿಮ್ಗೆ ಯಾರು ಕ್ಲಿಯರ್ ಕಟ್ ಜೋನ್ ಬೇಕು ಈ ಜೋನ್ನ ಮಾರ್ಕ್ ಮಾಡ್ಕೊಳ್ಳಿ. ಡಿಪೆಂಡ್ಸ್ ಆನ್ ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಹಿಂಗಿದೆ. ನಾಳೆ ನಮ್ಮ ಪ್ಲ್ಯಾನ್ ಏನು, ನಾಳೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ನೋಡಿ. ಮಾರ್ಕೆಟ್ ಏನಾದರೂ ಇಲ್ಲಿ ಬಂದು ನಿಫ್ಟಿ 50 ಚಾರ್ಟ್ ಇದು ಬಂದು ಫ್ಲ್ಯಾಟಿಶ್ ಓಪನ್ ಆಗಿ, ಮತ್ತು ಫಸ್ಟ್ ಕ್ಯಾಂಡ್ಲು 15 ಮಿನಿಟ್ಸ್ ಕ್ಯಾಂಡ್ಲನ್ನೇ ಯೂಸ್ ಮಾಡಿ, ಈ ಫಸ್ಟ್ ಕ್ಯಾಂಡ್ಲು ಬಂದು ಈ ಬ್ರೇಕೌಟ್ನ ಕೊಟ್ಟು, ಈ ಝೋನ್ ಬ್ರೇಕೌಟ್ ಕೊಟ್ಟು, ಮತ್ತು ಇಲ್ಲಿಗೆ ರೀಟ್ರೇಸ್ಮೆಂಟ್ ಮಾಡಬೇಕು. ನೀವು ಫೇಕ್ ಬ್ರೇಕೌಟ್ನ ನೀವು ಅವಾಯ್ಡ್ ಮಾಡ್ತೀನಿ ಅನ್ನೋದಾದರೆ ರೀಟ್ರೇಸ್ಮೆಂಟ್ ಝೋನ್ನ ನೀವು ಕಂಪಲ್ಸರಿ ಫಾಲೋ ಮಾಡಿ. ಈ ಬ್ರೇಕೌಟ್ ಆಯಿತಾ,
ಈ ಬ್ರೇಕೌಟ್ ಆಗಿದ ತಕ್ಷಣ ನೀವು ಟ್ರೇಡ್ ತೊಗೊಂಡ್ಬಿಟ್ಟಿದ್ದೀರಾ, ವೆಯ್ಟ್ ಮಾಡಿ. ವೆಯ್ಟ್ ಎಲ್ಲಿ ಗಂಟೆ ಮಾಡಿ, ಈ ಜೋನ್ ಬ್ರೇಕೌಟ್ ಆಗೋವರೆಗೂ ವೆಯ್ಟ್ ಮಾಡಿ. ಸ್ಟಾಪ್ ಲಾಸ್ನ ಇಡೋಕ್ಕೆ ಹೋಗಬೇಡಿ. ಯಾವುದು 15 ಮಿನಿಟ್ಸ್ ಕ್ಯಾಂಡ್ಲು ಬ್ರೇಕೌಟಲ್ಲಿ ನೀವು ಟ್ರೇಡ್ ತೊಗೋತೀರಿ, ಇಲ್ಲಿ ಹೊರಗಂಟನೂ ವೆಯ್ಟ್ ಮಾಡಿ. ಇದನ್ನು ಬ್ರೇಕೌಟ್ ಮಾಡಿ ಮಾರ್ಕೆಟ್ ಹೋಯ್ತಾ, ಓಕೆ, ನಿಮ್ಮ ಲಾಸ್ನ ಬುಕ್ ಮಾಡಿ. ಅದರ್ವೈಸ್ ನೀವು ಇಲ್ಲಿ ತೊಗೊಂಡ್ಬಿಟ್ಟಿದ್ದೀರಿ ಬ್ರೇಕೌಟ್ ಟ್ರೇಡಲ್ಲಿ, ಮಾರ್ಕೆಟು ಸಡನ್ನಾಗಿ ಇಲ್ಲಿಗೆ ಬಂತು, ಸೊ ನಾವೇನು ಮಾಡಬೇಕು ಅನ್ನೋದು ನಿಮಗೆ ಕನ್ಫ್ಯೂಸ್ ಆದರೆ ಒಂದು ಸ್ಟ್ರಾಟರ್ಜಿ ಇಟ್ಕೊಳ್ಳಿ. ಈ ಜೋನ್ ಬ್ರೇಕೌಟ್ ಆಗೋವರೆಗೂ ಇರಿ, ಬ್ರೇಕೌಟ್ ಆಗಿ ಕ್ಯಾಂಡಲ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿ, ಎನಿವೇ ನೀವು ಲಾಸ್ನ ಬುಕ್ ಮಾಡ್ಕೊಂಡಿದ್ದೀರಾ, ಸೊ ಮತ್ತೆ ಇನ್ನು 500-600 ರೂಪಾಯಿ ಲಾಸ್ಟ್ ಬುಕ್ ಮಾಡೋದ್ರಲ್ಲಿ ನೀವೇನೂ ಕಳ್ಕೊಳ್ಳಲ್ಲ. ಸೊ ಏನಕ್ಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಮಾರ್ಕೆಟು ಈ ಥರ ಇಲ್ಲಿಗೆ ಬಂದು ಲಿಕ್ವಿಡಿಟಿ ಗ್ರ್ಯಾಬ್ನ ಮಾಡಿಕೊಂಡು ಟಕ್ ಅಂತ ಈ ಥರ ಮೇಲೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಟಾಪ್ ಲಾಸ್ಗಲ್ಲಿ ನೀವು 15-20 ಪಾಯಿಂಟ್ ಲಾಸ್ಟ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂದರೆ, ಇನ್ನು 3-4 ಪಾಯಿಂಟಲ್ಲಿ ಇನ್ನೇನು ಕಳ್ಕೊತೀರಾ? ಸೊ ಅದಕ್ಕೂ ರೆಡಿ ಇರಿ. ಯಾಕೆ ರೆಡಿ ಇರಿ ಅಂತೀನಿ ಅಂದರೆ, ತುಂಬ ಜನ ರಿಗ್ರೆಟ್ ಮಾಡ್ತೀರಾ. ಸೊ ಅಯ್ಯೋ, ನಾನಿಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೆ, ಮತ್ತೆ ಇಲ್ಲಿಂದನೇ ಮಾರ್ಕೆಟಿಂಗ್ ಮೇಲೆ ಹೊಂಟೋಯ್ತಲ್ಲ, ಥೂ ಅಂತ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಬ್ರೇಕೌಟ್ ಆಗೈತೆ ಮತ್ತೆ ರೀಟ್ರೇಸ್ಮೆಂಟ್ ಮಾಡ್ತಿದೆ ಅಂದರೆ, ಈ ಜೋನು ಪ್ಯೂರ್ಲಿ ಸ್ಟ್ರಾಂಗೆಸ್ಟ್ ಜೋನ್. ಅಂದರೆ ರೀಟ್ರೇಸ್ಮೆಂಟ್ ಮಾಡಿ ಮತ್ತೆ ಈ ಕ್ಯಾಂಡ್ಲು ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಬೈ ಮಾಡಿ. ಇಲ್ಲಿ ಬೈ ಮಾಡಿಬಿಟ್ಟಿದ್ರಿ ಅನ್ನೋದಾದರೆ ಮತ್ತೆ ರೀಟ್ರೇಸ್ಮೆಂಟ್ ತೊಗೊಂಡು ಮಾರ್ಕೆಟ್ ಇಲ್ಲಿ ಮೇಕ್ ಹೋಗಬೇಕು ಅವರೇ, ನೀವು ನಿಮ್ಮ ಟಾರ್ಗೆಟ್ನ ನೀವು ಸೆಟ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಯಾರೂ ರಿಗ್ರೆಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ, ನಮ್ಮ ಒಂದು ಚಾನಲಲ್ಲಿರೋರೆ, ನಮ್ಮದೊಂದು ಗ್ರೂಪಲ್ಲಿರೋರೆ ತುಂಬ ಜನಕ್ಕೆ ಮಾರ್ಕೆಟ್ ಇಲ್ಲಿ ಬ್ರೇಕ್ ಆಗಿದ ತಕ್ಷಣ ಮೇಲೋಗ್ಬಿಡ್ಬೇಕು, ಫಸ್ಟ್ ಅವರು ಟಾರ್ಗೆಟ್ ಇಟ್ಟಾಕ್ಬಿಡ್ಬೇಕು. ಬ್ರೇಕ್ ಆಗಿದ ತಕ್ಷಣವೇ ಅವ್ರಿಗೆ ಅವ್ರ ಟಾರ್ಗೆಟ್ ಬೇಕು ಅನ್ನೋದಾದರೆ ಎಲ್ಲರೂ ಏನೂ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲರೂ ಮಾರ್ಕೆಟ್ ಇಟ್ಕೊಂಡೇ ಕೂತ್ಕೋತಾರೆ. ಅಚ್ಚುಕಟ್ಟಾಗಿ 5 ನಿಮಿಷ 10 ನಿಮಿಷದಲ್ಲೆಲ್ಲ ನಿಮ್ಗೆ 5-6 ಸಾವಿರ ದುಡ್ಡು 2-3 ಸಾವಿರ ದುಡ್ಡು ಬರ್ತೈತೆ ಅಂದರೆ, ಯಾರಿಗೆ ತಾನೇ ಬೇಕು ಕಷ್ಟಪಟ್ಟು ದುಡಿಯೋ ಅಂಥ ದುಡಿಮೆ? ಎಲ್ಲರೂ ಈಸಿಯಾಗಿ ಬಂದು ಟೆಕ್ನಿಕಲಾಗಿ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ಬೋದಲ್ವಾ? ಸೊ ನೀವು ಯಾವುದೇ ಒಂದು ಟ್ರೇಡ್ನ ತೊಗೋತೀವಿ ಅಂದರೆ, ನೀವು ಯಾವುದೇ ಒಂದು ಸ್ಟ್ರಾಟರ್ಜಿನ ಯೂಸ್ ಮಾಡ್ತೀನಿ ಅಂದರೆ, ಯು ಶುಡ್ ವೇಟ್ ದಟ್ ಆ್ಯಕ್ಟಿವ್ ಆರ್ ನಾಟ್. ಎಲ್ಲರೂ ಏನು 100% ಏನು ಪ್ಯೂರ್ ಆಗಿರಲ್ಲ. ಯಾರು 100% ಯಾರೂ ಟ್ರೇಡ್ ಮಾಡೋಕ್ಕಾಗಲ್ಲ. ಮಾರ್ಕೆಟು ನೀವು 100% ಇದ್ರೂ 1% ಫೇಲ್ಯೂರ್ ತಂದೆ ತರುತ್ತೆ. ಆ ಫೇಲ್ಯೂರ್ ಆಗೇ ಆಗುತ್ತೆ. ಸೊ ನೀವು 10 ಟ್ರೇಡ್ ಮಾಡ್ತಾಯಿದ್ದೀನಿ ಅಂದರೆ, ನೀವು 7-8 ಟ್ರೇಡ್ ಪಾಸ್ ಮಾಡ್ತಾಯಿದ್ದೀರಿ ಅಂದರೆ, ಯು ವಿಲ್ ಗುಡ್ ಆ್ಯಂಡ್ ಎಕ್ಯುರೇಟ್. ನೀವು ಸುಮ್ಮನೆ ನಾನು ತಗೊಂಡಿದ್ದ ತಕ್ಷಣ ಮೇಕ್ ಹೋಗ್ಬಿಡ್ಬೇಕು, ಇಮ್ಯಾಜಿನೇಷನ್ ಟ್ರೇಡ್ ಆಗಿಬಿಡ್ಬೇಕು ಅನ್ನೋದು ಅದು ತುಂಬ ಕಷ್ಟ. ಸೊ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ನ, ನಿಮ್ಮ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಂದು ಮಾರ್ಕೆಟು ರೀಟ್ರೇಸ್ಮೆಂಟ್ ಆಗಿ ಈ ಒಂದು ರೀಟ್ರೇಸ್ಮೆಂಟ್ ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ನೀವು ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಬಿಹೇವಿಯರ್ನ ತೋರಿಸಿ ಈ ಥರ ಟೈಮ್ ಪಾಸ್ ಮಾಡಿ ಸ್ವಿಂಗ್ನ ಕ್ರಿಯೇಟ್ ಮಾಡುತ್ತೆ. ಇದು ಆಲ್ ಟೈಮ್ ಐಯಲ್ಲಿ ಐ ಇದೆ. ಸೊ ನೀವು ಕೇರ್ಫುಲ್ಲಾಗಿ ಕಾಲ್ ಸೈಡ್ ಹೋಗ್ತೀನಿ ಅಂದರೆ ಕೇರ್ಫುಲ್ಲಾಗಿ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಏನಕ್ಕಪ್ಪ ಅಂದರೆ, ಇಲ್ಲಿಂದ ಮಾರ್ಕೆಟು ಬಯರ್ಸ್ನ ತೊಗೊಬಂದು ಮತ್ತೆ ಇಲ್ಲಿಂದನೇ ಟಕ್ ಅಂತ ಕೆಳಕ್ಕೆ ಬೀಳೋ ಚಾನ್ಸಸ್ಸು 100% ಜಾಸ್ತಿ ಇದೆ. ಸೊ ಯಾರೆಲ್ಲ ಈ ಬ್ರೇಕೌಟ್ ಝೋನಲ್ಲಿ ನೀವು ಟ್ರೇಡ್ ತೊಗೋತೀರಾ, ಟಕ್ ಅಂತ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಇಲ್ಲೂ ಮಾರ್ಕೆಟು ಈಗ ಹೈಯರ್ ಲೋ ಕ್ರಿಯೇಟ್ ಮಾಡಿಕೊಂಡು ಈ ಝೋನ್ನ ಬ್ರೇಕೌಟ್ ಮಾಡ್ತು ಅಂದರೆ, ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ನೀವು ಸೆಕೆಂಡ್ ಟಾರ್ಗೆಟ್ನ ಇಟ್ಕೋಬೋದು. ಸೊ ಮಾರ್ಕೆಟ್ ಏನಾದ್ರು ಇಫ್ ಇನ್ ಕೇಸ್ ಇಲ್ಲಿವರೆಗೂ ಹೋದರೆ ಮತ್ತೆ ಇಲ್ಲಿ ಸೈಡ್ವೇಸ್ ಆಗೋ ಚಾನ್ಸಸ್ ಇದೆ. ಏಕೆಂದರೆ ಇಲ್ಲಿ ಯಾವುದೇ ಹಿಂದೆ ನಮ್ಗೆ ಯಾವುದೇ ಸ್ವಿಂಗ್ಸ್ಗಳಿಲ್ಲ. ಸೊ ಅದ್ರ ದೇಶದಿಂದ ಒಂದು ಮೇನ್ ರೀಸನು ನೀವು ಟಕ್ ಅಂತ ಸ್ಕ್ಯಾಲ್ಪ್ ಮಾಡ್ಕೊಳ್ಳೋದು ಬೆಟರು. ಸೊ ಹೋಲ್ಡ್ ಮಾಡ್ತೀನಿ ಅಂದರೆ ನಿಮ್ಮ ರಿಸ್ಕ್ ರಿವಾರ್ಡು ಟ್ರೇಲಿಂಗ್ ಸ್ಟಾಪ್ ಲಾಸ್ನ ಮಾಡ್ಕೋತಾ ಹೋಗಿ. ಸೊ ಅದೇ ರೀತಿ ಇನ್ನೋದ್ರೆ ನೋಡಬೇಕು. ಆಮೇಲೆ ಇಲ್ಲೇ ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲೇ ಮತ್ತೆ ಬಂದು ಅಂದರೆ ಈ ಝೋನ್ ಬ್ರೇಕೌಟ್ ಮಾಡಿದೆ, ಇಲ್ಲಿಗೆ ಬಂದಿರಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಪುಟ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಅದರ್ವೈಸ್ ಮಾರ್ಕೆಟ್ ಏನಾದರೂ ಹಿಂಗೆ ಬಂದು ಫ್ಲ್ಯಾಟಿಶ್ ಓಪನ್ ಆಗಿ ಈ ಒಂದು ಝೋನ್ನ ಈ ಥರ ರೀಟ್ರೇಸ್ಮೆಂಟ್ ಮಾಡಿ ಈ ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಪುಟ್ ಟ್ರೇಡ್ನೇ ಪ್ಲ್ಯಾನ್ ಮಾಡಿ. ನಾಳೆ ಆಲ್ಮೋಸ್ಟ್ ಆಲ್ ಎಲ್ಲ ಪುಟ್ ಟ್ರೇಡ್ನೇ ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಿಕಾಸ್ ಆಫ್ ಆಲ್ ಟೈಮ್ ಐ ಇರೋದ್ರಿಂದ.
ಸೊ ನೀವು ಇಫ್ ಇನ್ ಕೇಸ್ ಇಲ್ಲಿ ಬ್ರೇಕೌಟಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಇಲ್ಲಿವರೆಗೆ ನಿಮ್ಮ ಫಸ್ಟ್ ಟಾರ್ಗೆಟು, ಸೊ ಇಲ್ಲಿಂದನೇ ಮತ್ತೆ ಒಂದು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಕೆಳಗೆ ಬರ್ತಿದೆ ಅಂದರೆ ಈಸಿಯಾಗಿ ಪುಟ್ ಟ್ರೇಡ್ ಇಲ್ಲಿಂದ ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟು ಮತ್ತು ಥರ್ಡ್ ಟಾರ್ಗೆಟ್ ಅಂತ ನಿಮ್ಮ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಸೊ ಈ ಝೋನು ನಾಳಿಕೆ ಒಂದು ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಈ ಝೋನಲ್ಲಿ ಮಾರ್ಕೆಟ್ ಈ ಥರ ಬಿಹೇವ್ ಮಾಡ್ತು ಅನ್ನೋದೇ ಆದರೆ ನೀವು ಕಂಪ್ಲೀಟಾಗಿ ಪುಟ್ ಟ್ರೇಡ್ ಫಸ್ಟ್ ಟಾರ್ಗೆಟು, ಪುಟ್ ಟ್ರೇಡ್ ಸೆಕೆಂಡ್ ಟಾರ್ಗೆಟ್ನ ನೀವು ಕಂಪ್ಲೀಟಾಗಿ ನೀವು ಅಚೀವ್ ಮಾಡ್ಕೊಳ್ಳಿ. ಕೇರ್ಫುಲ್ಲಾಗಿ ನಾಳೆ ಟ್ರೇಡ್ ಸೆಟಪ್ನ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಷ್ಟು ಒಂದು ನಿಫ್ಟಿ ಫ್ಲಾಟಿಶ್ ಓಪನ್ ಆದಾಗ ನೋಡಿದ್ವಿ. ಅದೇ ರೀತಿ ನಮ್ಮ ನಿಫ್ಟಿ ಫ್ಲಾಟಿಶ್ ಓಪನ್ ಆಗಿ ನಮ್ಮ ಪುಟ್ ಸೈಡ್ ಬರಬೇಕಾದ್ರೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದಾದರೆ ನೋಡಿ, ಇಲ್ಲಿ ಮಾರ್ಕೆಟ್ ಬಂತು, ಫ್ಲಾಟಿಶ್ ಓಪನ್ ಆಯಿತು, ಈ ಥರ ಹೈಯರ್ ಲೋ ಮಾಡ್ತು. ಹೈಯರ್ ಲೋ ಮಾಡಿ ಈ ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲೇನು ನಮಗೆ ಒಂದು ಆರ್ಡರ್ ಬ್ಲಾಕ್ ಝೋನ್ ಇದೆ, ಈ ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಪುಟ್ ಟ್ರೇಡು ಫಸ್ಟ್ ಟಾರ್ಗೆಟು, ಮತ್ತು ಇಲ್ಲಿ ಬಂದು ಟೈಮ್ ಪಾಸ್ ಮಾಡುತ್ತೆ, ಈ ಥರ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ, ಮತ್ತು ಇದು ನಿಮಗೆ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಸೆಕೆಂಡ್ ಟಾರ್ಗೆಟು ಆಲ್ಮೋಸ್ಟ್ ಆಲ್ ಇಲ್ಲಿಂದನೇ ನಾಳೆ ಮಾರ್ಕೆಟು ಬೀಳೋ ಚಾನ್ಸಸ್ ಇರುತ್ತೆ. ಈ ಹೋಗೋ ಚಾನ್ಸಸ್ ತುಂಬ ಕಡಿಮೆ, ಯಾಕೆಂದರೆ ಪ್ರಾಫಿಟ್ ಬುಕ್ಕಿಂಗ್ ಇದೆ, ಆಮೇಲೆ ಎಲ್ಲ ವಾರ್ ನಡೀತಿರೋದು ಒಂದು ಭಯಭೀತರಾಗಿದ್ದಾರೆ. ಸೊ ಕೇರ್ಫುಲ್ಲಾಗಿ ನಾಳೆ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಪುಟ್ಗೆ ಬರುತ್ತೆ ಅಂತ ನನ್ನ ಭಾವನೆ. ಸೊ ಅದೇ ರೀತಿ ಇಲ್ಲಿ ಬಯಸ್ನ ತಂದು ಲಿಕ್ವಿಡಿಟಿ ಎಂಟ್ ಮಾಡೋಕ್ಕೆ ಇಲ್ಲಿವರೆಗೆ ಕಾಲು ಹೋಗ್ಬೋದು ಅನ್ನೋದು ನನ್ನ ಟ್ರೇಡ್ನ ಪ್ಲ್ಯಾನು. ಸೊ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಈ ಝೋನ್ನು ಬ್ರೇಕೌಟ್ ಮಾಡ್ತು ಅಂದರೆ ಮತ್ತೆ ಇಲ್ಲಿಂದ ಕರೆಕ್ಷನ್ ತೊಗೊಂಡು ಮೇಯಕ್ಕೆ ಹೋಗ್ಬೋದು, ಇಲ್ಲ ಮತ್ತೆ ಇಲ್ಲಿಂದ ಬ್ರೇಕೌಟ್ ತೊಗೊಂಡು ಕೆಳಕ್ಕೂ ಬರ್ಬೋದು. ಸೊ ಕೇರ್ಫುಲ್ ಟ್ರೇಡ್ ಸೆಟಪ್ ಆ್ಯಂಡ್ ಕೇರ್ಫುಲ್ ಪ್ಲ್ಯಾನ್ನ ನೀವು ಮಾಡ್ಕೊಳ್ಳಿ. ಸೊ ಇಷ್ಟು ಒಂದು ನಿಫ್ಟಿ ಪ್ಲ್ಯಾನ್ ಆಯಿತು. ಅದೇ ರೀತಿ ನಾಳೆ ಸೆನ್ಸೆಕ್ಸ್ನ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ನೋಡಿ. ಈ ಝೋನ್ನ ನಿಫ್ಟಿಲೂ ಹಾಕೊಟ್ಟಿದ್ದೆ ನಾನು, ಸೆನ್ಸೆಕ್ಸಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿ ನಿಮ್ಮ ಬೈ ಝೋನ್ ಆದರೆ ನಿಮ್ಮ ಟಾರ್ಗೆಟು ಇಲ್ಲಿವರೆಗೆ, ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೆ ಅಂತ ಹೇಳಿದೆ ನೋಡಿ. ಕಂಪ್ಲೀಟಾಗಿ ಕ್ಲಿಯರ್ ಕಟ್ ಅಚೀವ್ಮೆಂಟ್ ಆಗಿದೆ. ಸೊ ಅದನ್ನು ನಾನು ಶಾರ್ಟ್ ಫೀಡ್ಸಲ್ಲೂ ಹಾಕಿದ್ದೀನಿ, ಹೋಗಿ ನಿಮಗೆ ಚೆಕ್ ಮಾಡಿ, ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಇಷ್ಟು ನಿಫ್ಟಿ ಪ್ಲ್ಯಾನ್ ಆಯಿತು. ಇದು ನಮ್ಮ ಸೆನ್ಸೆಕ್ಸ್ ಪ್ಲ್ಯಾನು. ಈ ಸೆನ್ಸೆಕ್ಸ್ ಪ್ಲ್ಯಾನ್ನ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದಾದರೆ ನೋಡಿ, ಸೆನ್ಸೆಕ್ಸಲ್ಲಿ ನಾಳೆ ಒಂದು ಈಸಿ ಟ್ರೇಡ್ ಐತೆ. ಆ ಈಸಿ ಟ್ರೇಡ್ನ ನಾವು ಹೆಂಗೆ ಹಿಡಿಬೇಕು ಅಂದರೆ, ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ನೋಡಿ, ಈ ಫ್ಲಾಟಿಶ್ ಓಪನ್ ಆಗಿ ಬಂದು ಹೈಯರ್ ಲೋ ಕ್ರಿಯೇಟ್ ಮಾಡಿ, ಅಂದರೆ ಹೈಯರ್ ಲೋ ಅಂದರೆ ರಿಟ್ರೇಸ್ಮೆಂಟ್ ಝೋನ್ನ ಕ್ರಿಯೇಟ್ ಮಾಡಿ, ಈ ಒಂದು ರಿಟ್ರೇಸ್ಮೆಂಟ್ ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಕಾಲ್ ಟ್ರೇಡ್ನ ನೀವು ಎತ್ಕೋಬೋದು. ಸೊ ಮತ್ತೆ ಮಾರ್ಕೆಟ್ ಇಲ್ಲಿಗೆ ಹೋಗಿ ಸ್ವಲ್ಪ ಹೈಯರ್ ಲೋ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿಂದ ಮತ್ತೆ ಕೆಳಗೆ ಬೀಳೋ ಚಾನ್ಸಸ್ಸು ಇದೆ, ಮತ್ತೆ ಇಲ್ಲಿಂದ ಕರೆಕ್ಷನ್ ತಗೊಂಡು ಮೇಕ್ ಹೋಗೋ ಚಾನ್ಸಸ್ಸು ಇದೆ. ಸೊ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ ಸೆಟಪ್ನ, ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಮತ್ತು ಈ ಝೋನಲ್ಲಿ ಮಾರ್ಕೆಟ್ ಏನಾದ್ರು ಬಂದರೆ ಈ ಝೋನ್ ನೋ ಟ್ರೇಡ್ ಝೋನ್, ಈ ಝೋನಲ್ಲಿ ನೀವು ಟ್ರೇಡ್ನೇ ಮಾಡಬೇಡಿ. ಬಿಕಾಸ್ ಆಫ್ ಈ ಝೋನಲ್ಲಿ ಟ್ರೇಡ್ ಮಾಡ್ತೀರಿ ಅಂದರೆ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿಂದ ನಿಮ್ಗೆ ಏನಾದ್ರು ಒಂದು ಕಾಲ್ ಟ್ರೇಡ್ ಸಿಕ್ತು ಅಂದರೆ ನೀವು ಈಸಿಯಾಗಿ ಇಲ್ಲಿಂದ ನಿಮ್ಮ ಟಾರ್ಗೆಟ್ನ ಅಚೀವ್ ಮಾಡ್ಕೋಬೋದು. ಸೊ ಇಷ್ಟು ಒಂದು ಸೆನ್ಸೆಕ್ಸ್ನ ಫ್ಲಾಟಿಶ್ ಓಪನ್ ಆದ ಕಾಲ್ ಸೈಡ್ ಹೇಗೆ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನೋಡಿದ್ರಿ. ಅದೇ ರೀತಿ ನಮ್ಮ ಸೆನ್ಸೆಕ್ಸು ಇವಾಗ ಫ್ಲಾಟಿಶ್ ಓಪನ್ ಆಗಿ ಒಂದು ಪುಟ್ ಸೈಡ್ ಬರಬೇಕು ಅಂದರೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ 15 ಮಿನಿಟ್ಸ್ ಕ್ಯಾಂಡ್ಲು ಬಂದು ಸ್ಟೇಬಲ್ ಆಗಿ ಮತ್ತು ಈ ಥರ ಹೈಯರ್ ಲೋ ಮಾಡಿ ಈ ಒಂದು ಲೋ ಬ್ರೇಕೌಟ್ ಮಾಡಬೇಕಾದ್ರೆ, ಯಾವುದೇ ಒಂದು ಬ್ರೇಕೌಟ್ ಮಾಡ್ತು ಅನ್ನೋದಾದರೆ ಆ ಬ್ರೇಕೌಟು ಟ್ರೂ ಅಂತ ನಾವು ಐಡೆಂಟಿಫೈ ಮಾಡಬೇಕು ಅಂದರೆ ಈ ಒಂದು ರೀಟ್ರೇಸ್ಮೆಂಟ್ ಕೊಟ್ಟು, ಈ ರೀಟ್ರೇಸ್ಮೆಂಟ್ ಕೊಟ್ಟಾದಮೇಲೆ ಫಸ್ಟ್ ಕ್ಯಾಂಡ್ಲ್ ಈ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಟ್ರೇಡ್ನ ತೊಗೋಬೇಕು. ನೀವು ಟ್ರೇಡ್ನ ಸೆಟಪ್ ಆಗೇ ಪ್ಲ್ಯಾನ್ ಮಾಡ್ಕೋಬೇಕು. ಆ ಟೈಮಲ್ಲಿ ಮಾರ್ಕೆಟು ಮೂವ್ ಆಗೋದು ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಅದು ಪ್ಯೂರ್ ಬ್ರೇಕೌಟ್ ಟ್ರೇಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಫೇಕ್ ಬ್ರೇಕೌಟ್ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಬ್ರೇಕೌಟಲ್ಲಿ ನೀವು ಟ್ರೇಡ್ನ ಎತ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಥರ ಇಯರ್ ಲೋ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಬ್ರೇಕೌಟ್ ಆಗಬೇಕಾದ್ರೆ ಇಲ್ಲಿಂದ ನಿಮ್ಮ ಫಸ್ಟ್ ಟಾರ್ಗೆಟ್ನ ಪ್ಲ್ಯಾನ್ ಮಾಡಿ, ಮತ್ತೆ ಮಾರ್ಕೆಟ್ ಈ ಥರ ಬಂದು ಹೈಯರ್ ಲೋ ಕ್ರಿಯೇಟ್ ಮಾಡಿ, ಇಲ್ಲಿ ಸ್ವಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡಿ, ಈ ಒಂದು ಸ್ವಿಂಗ್ ಬ್ರೇಕೌಟಲ್ಲಿ ಮತ್ತೆ ಕರೆಕ್ಷನ್ ತೊಗೊಂಡು ಕಾಲ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಷ್ಟು ಸೆನ್ಸೆಕ್ಸ್ ಕತೆ ಆದರೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕತೆ ಏನಪ್ಪ ಅಂದರೆ, ನಿಫ್ಟಿ ಥರ ಆಲ್ ಟೈಮ್ ಐ ಬಂದ್ಬಿಟ್ಟೈತೆ. ಆಲ್ ಟೈಮ್ ಐ ಬಂದಮೇಲೆ ನಮ್ಮ ರೆಸಿಸ್ಟೆನ್ಸ್ ಎಲ್ಲಿಟ್ಕೋಬೇಕು, ನಮ್ಮ ಸಪೋರ್ಟ್ ಎಲ್ಲಿಟ್ಕೋಬೇಕು ಅಂತ ಗೊತ್ತಿಲ್ಲ. ಸೊ ನಾನಿಲ್ಲಿ ಮಾರ್ಕ್ ಕೊಟ್ಟಿದ್ದೀನಿ, ಡಿಪೆಂಡ್ಸ್ ಆನ್ ಅದ್ರ ಮೇಲೆ ನಿಮ್ಮ ಸಪೋರ್ಟು ನಿಮ್ಮ ರೆಸಿಸ್ಟೆನ್ಸ್
ರೆಸಿಸ್ಟೆನ್ಸ್ನ ಹಾಕ್ಕೊಂಡು ನೀವು ಟ್ರೇಡ್ ಸೆಟಪ್ನ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿ. ನೋಡಿ ಮಾರ್ಕೆಟ್ ಏನಾದ್ರು ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಈ ಥರ ಮತ್ತೆ ಇಯರ್ ಲೋ ಕ್ರಿಯೇಟ್ ಮಾಡಿ, ಇಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ರೀಟ್ರೇಸ್ಮೆಂಟ್ ಮಾಡಿಕೊಂಡು ಝೋನ್ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಗೆ ನಿಮ್ಮ ಫಸ್ಟ್ ಟಾರ್ಗೆಟು. ಮತ್ತು ಇಲ್ಲಿಗೆ ಬಂದು ಮಾರ್ಕೆಟ್ ಸ್ವಲ್ಪ ಬಿಹೇವಿಯರ್ನ ಸೋರಿಸಿ ಸ್ವಿಂಗ್ಸ್ನ ತೋರಿಸಿ ಈ ಸ್ವಿಂಗ್ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಪುಟ್ ಟ್ರೇಡ್ನ ಈಸಿಯಾಗಿ ಎತ್ಕೊಳ್ಳಿ. ಅದರ್ವೈಸ್ ಇಲ್ಲೇ ಮಾರ್ಕೆಟ್ ಈ ಥರ ಬಂದು ಇಯರ್ ಲೋ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಇಲ್ಲಿಂದನೇ ಇಲ್ಲಿವರೆಗೆ ನೀವು ಪುಟ್ ಟ್ರೇಡ್ನ ಈಸಿಯಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ ನಿಮ್ಗೆ ಈಸಿಯಾಗಿ ಟ್ರೇಡ್ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ಹೈ ಇರೋದ್ರಿಂದ ಜನಗಳು ನಾಳೆ ಒಂದು ಬೈಯಿಂಗ್ ಕಡೆ ಹೋಗೋಕ್ಕೆ ಕಷ್ಟಪಡ್ತಾರೆ, ಭಯ ಪಡ್ತಾರೆ. ಸೊ ಮಾರ್ಕೆಟ್ ಏನಾರು ಅವ್ರನ್ನ ಇನ್ವೈಟ್ ಮಾಡಿದ್ರೆ ಇಲ್ಲಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿಕೊಂಡು ಬೈಯರ್ಸ್ನ ಇನ್ವೈಟ್ ಮಾಡಿ ಮತ್ತೆ ಇಲ್ಲಿ ಪುಟ್ಟಾಗೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ ಸೆಟಪ್ನ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಒಂದು ಈ ಝೋನಿಗೆ ಬಂದು ಮತ್ತು ಹೈಯರ್ ಲೋ 15 ಮಿನಿಟ್ಸ್ ಕ್ಯಾಂಡಲ್ ಮಾಡಿ ಇಯರ್ ಲೋ ಮಾಡಿಕೊಂಡು ಈ ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ಈ ಒಂದು ಫಸ್ಟ್ ಕ್ಯಾಂಡಲ್ ಹೈಯರ್ ಝೋನ್ನ ಬ್ರೇಕೌಟ್ ಮಾಡಿ ಇಲ್ಲಿಗೆ ಬರಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ನ ಇಟ್ಕೊಳ್ಳಿ. ಮತ್ತು ಇಲ್ಲಿ ಮಾರ್ಕೆಟ್ ಬಂದು ಕರೆಕ್ಷನ್ ತೊಗೊಂಡು ಸ್ವಿಂಗ್ಸ್ನ ಮಾಡಿ ಸ್ವಿಂಗ್ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಕಾಲ್ ಸೆಟಪ್ನ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಈಸಿಯಾಗಿ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಪಾಸಿಟಿವ್ ಆಗಿ ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಷ್ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಪ್ಲ್ಯಾನ್ ಆಗೈತೆ, ಟ್ರೇಡ್ ಸೆಟಪ್ ಆಗೈತೆ, ಮತ್ತು ನಾನು ಈಗ ಏನೆಲ್ಲ ಹೇಳಿದ್ದೀನಿ ಅಷ್ಟು ನ್ಯೂಸು ಆಗಿದೆ. ಸೊ ಕೇರ್ಫುಲ್ಲಾಗಿ ನಾಳೆ ಮಾರ್ಕೆಟ್ನ ಪ್ಲ್ಯಾನ್ ಮಾಡಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಇನ್ವೈಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.